ಸುಳ್ಳಾಗ್ತಾ ಇದೆ. ಕುಮಾರಸ್ವಾಮಿ ಬರೀ ಥಿಂಕಿಂಗ್ ಸ್ವಾಮಿ ಆಗಿದ್ದಾರೆ, ಮಾಡ್ತೀನಿ ಅನ್ನೋದೆಲ್ಲ ಇದೆ, ಯಾವ ಹೊಸ ಜನರು ಬರ್ತಾ ಇಲ್ಲ ಅಂತ ಕಾಂಗ್ರೆಸ್ ನಾಯಕರು. ಅಲ್ಲ, ಸತ್ಯ. ಇವ್ರ ಯೋಗ್ಯತೆಗೆ ಅವ್ರು ಮಾತಾಡೋರಿಗೆ ಮಾನ ಮರ್ಯಾದೆ ಇದ್ದರೆ ಕರೆದು ಒಂದು ಮೀಟಿಂಗ್ ಮಾಡಿ, ತೆಲಂಗಾಣ CM ಹೋಗಿ 1 ಗಂಟೆ ಕೂತ್ಕೋತಾರೆ ಕೇಂದ್ರ ಸಚಿವರ ಹತ್ರ. ಚಂದ್ರಬಾಬು ಅವರಿಗೆ ವಾರಕ್ಕೊಂದ್ಸಲ ಮೀಟ್ ಮಾಡ್ತಾರೆ. ಯಾವತ್ತು ಕರೆದು ನೀವು ಈ ರಾಜ್ಯಕ್ಕೆ ಏನಾಗಬೇಕು ಅಂತ ಡಿಸ್ಕಸ್ ಮಾಡಿದ್ದೀರಿ? ಅಲ್ಲ ಸರ್, ಹೋಗ್ಬೇಕು, ಹೇಳ್ಬೇಕಲ್ಲ. ಇವ್ರು ಅಟ್ಲೀಸ್ಟ್ ಡೆಲ್ಲಿಗೆ ಹೋದ್ರಲ್ಲ, ಭೇಟಿ ಮಾಡೋರು. ಒಬ್ಬ ಪ್ರಭಾವಿ ಸಚಿವ ಅವ್ರನ್ನ ಭೇಟಿ ಮಾಡಿ, ಸರ್ ಹಿಂಗೆ ಆಗಬೇಕು, ಹಿಂಗೆ ಮಾಡಬೇಕು ಅನ್ನೋದನ್ನ ಹೇಳ್ಬೇಕಲ್ಲ. ಉದಾಹರಣೆ, CM ಪಟ್ನ ಪಾಂಡವಪುರ ಒಂದು ರಸ್ತೆ ಮಂಜೂರು ಮಾಡಿಸಿದ್ದೆ, ನನ್ನೇ ಎಫರ್ಟ್ಸಲ್ಲೇ ಮಾಡಿ ಹಿಂದೆ ಮಾಡಿದ್ದು. ಕುಮಾರಣ್ಣ ಬಂದ ತಕ್ಷಣ ಮಾಡಿಸ್ತೀವಿ. ನಮ್ಮ ಕಂಪ್ನಿನೇ ಇನ್ನೇನು ಮಿಷನರಿ ಕೆಲಸ ಇಲ್ಲ ಅಂತೇಳಿ 28% ಲೆಸ್ಸಾಗಿ ಕೆಲಸ ತಗೊಂಡಿದ್ದಾರೆ ಅಶೋಕ್. ಕೋರ್ಟ್ ಆರ್ಡರ್ ಮೇಲೆ ಪ್ರತಿ ಯಾವುದೇ ಟೆಂಪ್ರವರಿ ಅರೇಂಜ್ಮೆಂಟ್ಸು ಮೆಟೀರಿಯಲ್ ಕೊಡೋಕ್ಕೆ ಸ್ಯಾಂಕ್ಷನ್ ಆಯ್ತಿದ್ದಂಥದ್ದನ್ನು ಮೊನ್ನೆ ಜಿಲ್ಲಾ ಮಂತ್ರಿಗಳು ನೀವು ಪೆಂಡಿಂಗ್ ಇಡಿಸಿದ್ದೀರಲ್ಲ, ಕೆಲಸ ನಿಲ್ಸೋಕ್ಕಾಯ್ತದ? ಅಂತಂದು ಬೇರೆ ಏನು ಮಾಡ್ತಾರೆ, ಲಾಸ್ ಆಗ್ಬೋದು ಅಷ್ಟೇ. ಈ ಮನೋಭಾವ ಇರೋರು ಏನು ಸಾಧನೆ ಮಾಡ್ತೀರಿ ನೀವು? ಕೋಆಪ್ರೇಷನ್ ಬೇಕೇ ಬೇಡವಾ ಸರ್ ಇಲ್ಲಿ ಇದಾಗಬೇಕು, ಇದು ಮಾಡಿ, ನಿಮ್ಮ ಕೈಲಿ ನಡೀದು ಮಾಡ್ತಾ ಇದ್ದೀವಿ, ಮೋದಿಯವರು ಒಪ್ಪಿಸಿ. ಯಾವತ್ತು ನೀವು ಹೋಗಿ ಈ ರಾಜ್ಯದ ಅಭಿವೃದ್ಧಿ ಬಗ್ಗೆ ಕೇಂದ್ರ ಸರ್ಕಾರದಿಂದ ಆಗಬೇಕಾದಂಥ ಸಹಕಾರ ಕೇಳಿದ್ದೀರಿ? ಹಾಂ, ಎಲ್ಲ ಕೆಲಸಕ್ಕೂ ತೊಡಕೆ. ಈಗ ಹೇಳಿದ್ನಲ್ಲ ಒಂದು ಉದಾಹರಣೆ, ಕಿರಂಗೂರಿಂದ ಪಾಂಡವಪುರ ಕೆಲಸ ನಡೀತಾ ಇದೆಯಲ್ಲ, ಮೆಟೀರಿಯಲ್ ಕೂಡ ಕೊಡ್ತಾ ಇಲ್ಲ ಇವರು. 3B ಟೆಂಪ್ರವರಿ ಅರೇಂಜ್ಮೆಂಟ್ಸ್ ಮಾಡ್ಕೊಳ್ಳೋಕೆ ಹೆಂಗೆ ಮೈಸೂರು ಬೆಂಗಳೂರು ರೋಡ್ ನಡೀತಾ, ಎಲ್ಲೆಲ್ಲಿ ಕೋರೆ ಹೊಡೆದು ಮಾಡಿದ್ರು ಮಿಷನರಿ. ಹಂಗಾಗಿ ಹಾಕೊಂಡು ಜಕ್ನಳ್ಳಿ ಹತ್ರ ಇವ್ರ ಕಂಪ್ನಿ ಒಂದು ಪ್ಲ್ಯಾಂಟ್ ಇದೆ. 6 ತಿಂಗಳು 5 ತಿಂಗಳಿಗೆ ಎಷ್ಟು ದಿನಕ್ಕೆ ಬೇಕೋ ಅದಕ್ಕೆ ಸ್ಯಾಂಕ್ಷನ್ ಇಲ್ಲಿ ಗಂಟೆ ಕೊಟ್ಕೊಂಬಂದವ್ರೆ. ಅವನ ಅರ್ಜಿ ಕೊಟ್ಟ ಅಂತೇಳಿ ಫಾರೆಸ್ಟರ್ ಕೊಟ್ಟು ವಿಡ್ರಾ ಮಾಡೋದು, ಆದಮೇಲೆ ಹೈಕೋರ್ಟ್ ಆರ್ಡರ್ ಮಾಡ್ತು, ಬಾಯಿ ಮುಚ್ಕೊಂಡು ಟೆಂಪ್ರವರಿ ಅರೇಂಜ್ಮೆಂಟ್ಸ್ ಕೊಡಿ ಅಂತೇಳಿ 5-6 ಪ್ರಾಜೆಕ್ಟ್ ಕೊಟ್ಕೊಂಬಂದವ್ರೆ. ಇದು 6ನೇ ಪ್ರಾಜೆಕ್ಟು. ಇದು ಇವನ್ ಟುಡೇ ಮಾಡಿಸ್ಕೊಳ್ಳಿಲ್ಲ. ಕೆಲಸ ನಿಂತಿಲ್ಲ, ನಡೀತಾ ಇದೆ, ಮುಗಿಸ್ತಾರೆ 2-3 ತಿಂಗಳ ಒಳಗೆ. ಲಾಸ್ ಆಗ್ಬೋದು ಅಷ್ಟೇ. ಎಲ್ಲಿಂದ ಏನೋ ಸಿಗೋ ಕಡೆ ತಂದು ಮಾಡ್ತಾವ್ರೆ ಅಷ್ಟೇ. ಅದು ಕಂಪ್ನಿ ಇಂಥ ಟೆಂಡರ್ ತಗೊಂಡಾಗ ಪ್ರಾವಿಷನ್ ಇದೆ ಕೊಡಲಿಕ್ಕೆ, ವಿತಿನ್ ಎ ವೀಕ್ ಸ್ಯಾಂಕ್ಷನ್ ಮಾಡಿಕೊಡ್ಬೇಕು. ಅದೇ ಅಷ್ಟೇ, ಇನ್ನೇನಿಲ್ಲ. ಬದನೆಕಾಯಿ ನನ್ನೇನು ದ್ವೇಷ ಮಾಡೋಕ್ಕಾಗುತ್ತೆ? ಇಲ್ಲಿ 50,000ದಲ್ಲಿ ಸೋಲಿಸಿರೋ ಇತಿಹಾಸನೂ ಇದೆ. ಈ ಜಿಲ್ಲೆ ಒಳಗೆ ಒಂದೊಂದು ಕಾನ್ಸ್ಟಿಟ್ಯೂನ್ಸಿಲಿ 50 ಸಲ ಹಿಡಿದಂಗೆ ಗೆದ್ದಿರೋ MLAಗಳು ಇದ್ದಾರೆ. ಈಗಾಗಲೇ MP ಪ್ರತಿ ಕ್ಷೇತ್ರದಲ್ಲಿ ಏನು ದುಡ್ಡನ್ನ ಒಳೆನೇ ಹರಿಸಿದ್ರು ಏನಾಯಿತು? ಜನಾಭಿಪ್ರಾಯ ಮಂಡ್ಯ ಜಿಲ್ಲೆ ಜನ ಬುದ್ಧಿವಂತರಿದ್ದಾರೆ. ಈ ಕಾಲಚಕ್ರದಲ್ಲಿ ಕೆಳಗಿದ್ದರ ಮೇಲೆ, ಮೇಲಿದ್ದರ ಕೆಳಗೆ ಬರಲೇಬೇಕು. ಬಟ್ ನಾವು ಸಮಾಧಾನವಾಗಿ ಯಾವುದೂ ಇಲ್ಲದೆ ಮಾಡ್ಕೋತೀವಿ, ತೋರಿಸ್ಕೊಡ್ತಾವ್ರೆ. ಮುಂದಕ್ಕೆ ನಾವು ಇದ್ರ ರೇವೇನು ತಗೊಳ್ಳೋದು ಬಿಡೋಕ್ಕಾಗದ? ಮುಲಾಜಿಲ್ದೆ ನೋಡಿ, ಹೇಳಿದ್ನಲ್ಲ ನಿಮಗೆ ಒಂದು ಇದೇನು. ಮತ್ತೆ ಇವತ್ತು ಇದು ಯಾರು ಈ ಕೆಲಸ ಮಾಡ್ತಾರಾ? ಎಸೆನ್ಷಿಯಲ್ ಇರೋ ಜಾಗದಲ್ಲಿ ಒಂದು ಪೊಲೀಸ್ ಸ್ಟೇಷನ್ ಅಧಿಕಾರಿಗಳು ಮಂಜೂರು ಮಾಡಿರೋದನ್ನು ಮಾಡಲೇಬೇಕು. ಕ್ಯಾಟ್ನಲ್ಲಿದ್ರೆ ಮಾಡಿಕೊಡ್ಬೇಕು. ಇನ್ನೊಂದು ಮಾಡಿಸೋರು ತಗೊಂಡೋಗಿ ದೇವಲಪಟ್ಟಣದ ಯಾವುದೋ ದೇವಲಪುರದಲ್ಲಿ ಮಾಡಿಸ್ಕೊಂಡಿದ್ದೀರಪ್ಪ, ಅದನ್ನೇ ಕ್ಯಾಟ್ನಲ್ಲಿಗೆ ಮಾಡಿಸೋರಿ. ಈಗೇನು ಎಂಟೈರ್ ಹೋಗೋ ಲಾರಿಗಳನ್ನು ಕ್ಯಾಟ್ನಳ್ಳಿ ಮೇಲೆ ತಗೊಂಡೋಗ್ಕಾಯ್ತದ? ಬಸ್ಗಳು ತಗೊಳೋಕ್ಕಾಗತ್ತಾ? ಟ್ರಾಫಿಕ್ಕು ಇರೋ ಕಡೆ, ಎಸೆನ್ಷಿಯಲ್ ಇರೋ ಕಡೆ ಪರ್ಯಾಯವಾಗಿ ಪಾಂಡವಪುರ ಎಷ್ಟೋ, ಇಲ್ಲೂ ಅಷ್ಟೇ ಕ್ರೌಡು ಇದು ಮೂಮೆಂಟ್ಸ್ ಇದೆ. ಅದು ಯಾರು ಇಲ್ಲಿ ಲೆಟ್ರ್ ಇರೋದು, ಚಲುವರಾಯ ಸ್ವಾಮಿ ಲೆಟ್ರ್ ಕೊಟ್ಟವ್ರೆ, ಅದಕ್ಕೆ ಮಾಡಿದ್ದೀವಿ, ಮಾರ್ಪಾಡು ಮಾಡಿದ್ದೀವಿ ಅಂತ ಹೇಳಿದ್ದಾರೆ DG ಆಫೀಸಲ್ಲಿ. ಇಲ್ಲೇ ಇದೆಯಲ್ಲ, ನೋಡಲಿಲ್ಲ ನೀವು? ಶಾಸಕರಿದ್ದರೆ ಶಾಸಕರ ಬಗ್ಗೆ ಕೇಳ್ತಿದ್ದೆ ನಾನು. ಅದೇ ಗೊತ್ತಿಲ್ಲ, ಅದನ್ನು ಅವ್ರ ಲೆಟ್ರ್ ಇದ್ದಿದ್ರೆ ಕೇಳ್ತಿದ್ದೆ ಅವ್ರನ್ನೇ ಫೋನ್ ಮಾಡಿ, ಯಾಕಪ್ಪ ಹಿಂಗೆ ಮಾಡಿದ್ಯಾ, ಚಿನ್ಕುಳಿ ಕ್ಯಾನ್ಸಲ್ ಮಾಡಿ ಅಲ್ಗೊಂದು ಮಾಡಿಸ್ಕೊ, ಬೇಡ ಅಂತ ಏನು ಹೇಳಲ್ಲ ಅಂತ ಶಾಸಕರಿಗೆ ಹೇಳ್ತಿದ್ದೆ ನಾನು. ಇದನ್ನು ಭಾಳ ವಿಶ್ವಾಸಾಗಿ ಸಿಕ್ಕತ್ಕೊಂಡು ಮಾತಾಡ್ತಾರೆ. ಈ ಮಾಡಿರೋದು ಚಲುವರಾಯ ಸ್ವಾಮಿ ಲೆಟ್ರ್ ಇದೆಯಲ್ಲ ಸರ್, ಇಲ್ಲೇ ಹೇಳಿದಿರಲ್ಲ, ಮಾನ್ಯ ಕೃಷಿ ಸಚಿವರು ಹಾಗೂ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಇವರ ನಡವಳಿ ಇವರೇ ಮಾಡಿಬಿಟ್ಟಿದ್ದಾರಂತೆ. ನಡವಳಿಯ ಅಯ್ಯೋ, ಇಂಥವೆಲ್ಲ ನಾನು ನೋಡಿದ್ದೀನಿ. ಇವ್ರಿಗಿಂತ ಮುಂಚೆ ರಾಜಕಾರಣಕ್ಕೆ ಬಂದವನು ನಾನು. ವಿದ್ಯಾರ್ಥಿ 1979 ಎಲ್ಲ ಕೂತು ನಮ್ಮ ಸ್ನೇಹಿತರು ಜಯಪ್ರಕಾಶ್ ನಾರಾಯಣ ಮೂವ್ಮೆಂಟ್ ದುಮ್ಕುದ್ದು. ನಮ್ಮ ಅಣ್ಣನ ಕಾರ್ ಓಡಿಸ್ಕೊಂಡು 1983 ಫಸ್ಟ್ ಕೆಂಪೇಗೌಡರಿಗೆ ಪಿಪಾರ್ ಮೀಸ್ಕೊ ಬಂದವ್ರು ನಾವು. ಮುಲಾಜಿಲ್ದೆ, ಅಯ್ಯೋ
ಮುಲಾಜಿಲ್ಲದೆ ಬರುತ್ತೆ, ಕೊಟ್ಟೆ ಕೊಡ್ತೀವಿ. ಏಯ್ ನೋಡ್ರಿ ತಕ್ಕಳಿ, ಅದೇ ರಾಜಣ್ಣ ಹೇಳಿಲ್ಲ ನೆನ್ನೆ, ಅಕ್ಟೋಬರ್ ಗಂಟೆ ತಡೀರಿ ದೊಡ್ಡ ಕ್ರಾಂತಿ ಆಗುತ್ತೆ ಅಂತ. ಅದಕ್ಕೆ ರಾಜಣ್ಣರು ಹೇಳಿರೋ ರೀತಿ ಅಲ್ಲ, ರಾಜಣ್ಣರು ಹೇಳಿರೋ ರೀತಿ ಬಿದ್ದೋದ ಉಳ್ಕೊಂಡದ ಮಾತಾಡೋದ ಗೊತ್ತಿಲ್ಲ. ಭಾರಿ ಬದಲಾವಣೆ ಆಗುತ್ತೆ ಅಂತ ಹೇಳೋರಲ್ಲ. ಯಾವ ರೀತಿ ಸರ್? ಅದೇ ಎಲ್ಲ ಒಳ್ಳೆ ರೀತಿನೇ ಆಗೋದು. ರಾಜಕೀಯ ಆದ್ಮೇಲೆ ಎಲ್ಲ ಒಳ್ಳೇದಾಗ್ತಾನೆ. ಅಲ್ಲ ಕ್ರಾಂತಿ ಒಳ್ಳೆದಾರು ಆಗ್ಬೋದು, ಕೆಟ್ಟದಾರು ಆಗ್ಬೋದು. ಅಲ್ಲ ಈಗ ರಾಜಣ್ಣರನ್ನೇ ಕೇಳೋಣ, ಫೋನ್ ನಂಬರ್ ಕೊಡ್ತೀನಿ, ಮಾತಾಡಿ. ಈಗ ಎಲ್ಲ ಒಂದು ಅಮೆರಿಕಾಗೆ ಎಲ್ಲ ಪಾರ್ಟಿಯವರು ಬರ್ತಾ ಇದ್ದಾರೆ, ಅಲ್ಲಿ ಕೇಳ್ಕೊಂಬಂದು ಹೇಳ್ತೀನಿ. 15 ದಿನ ಪ್ರೆಸ್ ಮೀಟ್ ಕರಿತೀನಿ ಸ್ವಲ್ಪ. ಅಲ್ಲಲ್ಲ, ಅಮೆರಿಕಾಗೆ ಸಮ್ಮೇಳನಕ್ಕೆ ಬರ್ತಾವ್ರೆ ಎಲ್ಲ ಪಾರ್ಟಿ ಲೀಡರ್ಗಳು, ಅಲ್ಲಿ ಡಿಸ್ಕಸ್ ಮಾಡಿ ಅಲ್ಲಿ ಏನು ಹೇಳ್ತಾರೆ ಬಂದು ನಿಮ್ಗೆ ಆಮೇಲೆ ಹೇಳ್ತೀನಿ 15 ಆದಮೇಲೆ ಏನೇನು ಆಯ್ತದೋ. ಸಿದ್ದರಾಮಯ್ಯ ಇಲ್ದವರು ದಸರಾ ಆಗುತ್ತೆ, ಪುಟ್ಟರಾಜು ಇಲ್ದವರು ದಸರಾ ಆಗುತ್ತೆ. ದಸರಾ ಯಾರು ನಿಲ್ಸಕ್ಕೆ ಯಾರ ಕೈಲಿ ಆಗಲ್ವಲ್ಲ, ನಾಡ ಹಬ್ಬ ಅದು. ಇಲ್ಲಾಂದ್ರೆ ಆ ತಾಯಿ ಒಂದ್ಸಲ ಕಂಡುಬಿಟ್ರೆ ಎಲ್ಲ ಭಸ್ಮ ಆಗೋಯ್ತೀವಿ. ಆಯಿತು, 224 4 ತೆಗೆದುಬಿಡಿ. 224 ಕ್ಷೇತ್ರ 4 ತೆಗೆದುಬಿಡಿ, ಇನ್ನು ಎಷ್ಟು ಉಳ್ಕೊತದೆ? ಹೇಳ್ದಂಗೆ ನಮ್ಮ TV 9 ಹೊಸ ದಿಲೀಪ್ ಅವ್ರು ಹೇಳ್ದಂಗೆ ನಮ್ಮಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ಇರ್ತಕ್ಕಂಥದ್ದು ಇಲ್ಲಿ ರಾಜ್ಯ ಮಟ್ಟದಲ್ಲಿದೆ. ಅದು ಸರಿಪಡಿಸೋಕ್ಕೆ ಈಗಾಗಲೇ ನಾವು ಕೆಲಸ ಶುರು ಮಾಡಿದ್ದೀವಿ. ಅದನ್ನು ಯಾರ್ಯಾರು ಉಳ್ಕೊತಾರೆ, ಯಾರ್ಯಾರು ಹೋಯ್ತಾರೆ ಅನ್ನೋದನ್ನು ಮುಂದಿನ ಚುನಾವಣೆ ಜನ ತೋರ್ತಾರೆ ಸರ್. ಎಲ್ಲದಕ್ಕೂ ಹೊಂದಾಣಿಕೆ ಮೇಲೆ ಎಲ್ಲದಕ್ಕೂ ಒಂದೇ ಇರಲಿ. ನಾವೆಲ್ಲ ಅದನ್ನೇ ಸರ್ ಮಾಡ್ಕೊಂಡು ಹೋಗುವಂಥದ್ದು. ಈಗ ನೀವು ನಮ್ಮ ಪಾಂಡಪುರದಲ್ಲಪ್ಪ 20 ಸೀಟ್ ನಾವಿದ್ದು ಪುರಸಭೆಯಲ್ಲಿ, ಒಂದೇ ಸೀಟ್ BJP ಇದ್ದಿದ್ದು, ನಾನು ಉಪಾಧ್ಯಕ್ಷ ಮಾಡ್ಕೊಳ್ಳಿಲ್ವಾ? ಸ್ವಲ್ಪ ಹೃದಯ ಬಿಚ್ಚಬೇಕಷ್ಟೇ. ಎಲ್ಲರೂ ಒಂದೇನೋ ಥರ ಮಾಡ್ಕೊಂಡು ಹೋದ್ರೆ ಎಲ್ಲ ಆಯ್ತದೆ. ಒಳ್ಳೆ ಸರ್, ಒಳ್ಳೇದಾಯ್ತು. ಕಾವೇರಿ ಮಾತೆ ಅವ್ರಿಗೆ ಒಳ್ಳೇದು ಮಾಡಲಿ. ಅದಕ್ಕೆ ಸರಿ ದರಿದ್ರ ಬತ್ತಿತ್ತು ಇಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಾಗ. ಆ ತಾಯಿ ಏನು ಈ ಸಲ ಹೊಲ್ದವಳೆ, ಅದು ಏನು ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಸಿದ್ದರಾಮಯ್ಯವ್ರು ಹೋಗಿ ಶುರು ಮಾಡಿದ್ಮೇಲೆ ಒಳೆ ಪಳೆ ಜಾಸ್ತಿ ಬರ್ತಾಯಿದೆ. ಅಲ್ಲಿಗಂಟು ಯಾವ್ದು ಕಾಂಗ್ರೆಸ್ ಸರ್ಕಾರ ಇದ್ದಾಗ ಸುಭಿಕ್ಷೆ ಆಗಿತ್ತು ಸರ್? ಎಲ್ಲ ಬರತಾನೆ. ಈಗೇನೋ ಇದನ್ನು ಭಕ್ತಿ ಜಾಸ್ತಿ ಆಗಿದೆ ಸಿದ್ದರಾಮಯ್ಯ ಸರ್ಗೆ. ನಮ್ಮ ತಾಯಿ ಚಾಮುಂಡೇಶ್ವರಿ ಅಮ್ಮನಿಗೆ ಹೋಗೋದು ಶುರು ಮಾಡಿದ್ಮೇಲೆ ಅದು ಮಾಡ್ತಾರೆ ಬಿಡಿ, ಇನ್ನೇನು ಮಾಡೋರು? ಎಲ್ಲಿ ಸಿಗುತ್ತೆ ಜೋಬ ಸತಿ ನಿಮಗೂ ಹಾಕ್ತಾರೆ, ನೋಡ್ತಾ ಇರಿ. ನಿಮ್ಮ ಜೋಬಿಗೆ ಕೈ ಹಾಕ್ತಾರೆ ಸ್ವಲ್ಪ ದಿನದಲ್ಲೇ. ಅದು ಬೇರೆ ವಿಚಾರ ರಾಜು. ಕೊಡೋದು ಯಾರಾಗಲಿ ನಿಮ್ಮ ಜೋಬಿಗೆ ಕೈ ಹಾಕ್ತಾರೆ, ನೋಡ್ತಾ ಇರಿ. ಇನ್ನು ಎಲ್ಲ ಜೋಬ ಉಳ್ಕೊಂಡವೆ. ಪ್ರೆಸ್ನರ್ ಬೈಕೇ ಸುಮ್ಮನವ್ರೆ.